ಮನ್ಯಾಗ ದೇವ್ದ ಕಟ್ ಹೆಚ್ಚಾಗೈತೆ ಪೈ ಹೆಚ್ಚಾಗೈತಿ. ಅಲ್ಲ ನನ್ನ ನಿಂಬೆ ಹಣ್ಣಿನ ಹಾರನ ಕಾಣವಲ್ತು. ಜಳಕಕ್ಕೆ ಹೋಗ್ಬೇಕಾರೆ ಪಲಂಗ್ ಮ್ಯಾಗ ಇಟ್ಟೋಗೇನಿ. ಇಲ್ಲ ಇಲ್ಲದ. ಅಯ್ಯೋ ಎಲ್ಲೋ ಕಿತ್ತತ್ಗೆಮ್ಮ, ನೀವು ಅಲ್ಲೆಲ್ಲ ಇಟ್ಟಿರ್ಬೇಕು. ನೆನಪು ಮಾಡ್ಕೋರ ಒಂಚೂರು. ಯಾರು ಮುಟ್ತಾರ ಅದ್ರ ಒಳಗೆ ಬಂದು? ಅಯ್ಯೋ ಇಲ್ಲವ, ಮನುಷ್ಯರು ಯಾರು ಮುಟ್ಟಲ್ಲ. ದೇವ್ ಮುಟ್ಟಿರ್ಬೇಕು. ಎಲ್ಲೇ ತಗೊಂಡೋಗಿ ಹೋಗದೈತೆ ನನಗೆ ಕಟ ಕೊಡಕ್ಕೆ ಆಗಂಗಿಲ್ಲ ಅಂತೇಳಿ. ಯವ್ವ ದೇವ್ರೇ, ನಿಂಬೆ ಹಣ್ಣಿನ ಹಾರಿಗೆ ಮತ್ತೆ ಹೋಗ್ಬೇಕಾ ನನಗರ? ಅಲ್ಲೊಬ್ರು ಸ್ವಾಮಿಗಳಿದ್ರು, ಅವ್ರು ಮಂತ್ರಿಸ್ಕೊಟ್ಟಿದ್ರು ಗೊತ್ತನ್ನದನ್ನ. ಈಗ ಮತ್ತೆ ಅದೇ ಟೈಪ್ ಮಂತ್ರಿಸ್ಕೊಂಡು ತಗೊಳಕ್ ಆಕೈತಿ ನನಗೆ. ಅಕ್ಕ ಯಾರು ಮುಟ್ತಾರ ಅದನ್ನ? ಬಿಡು ಹೋಗ್ಲಿ, ಇಲ್ಲಾಂದ್ರೆ ಅದನ್ನ ಕೊಳ್ಳ ಹಾಕೊಂಡೋಳೆ ಮಂತ್ರವಾದಿ ಟೈಪ್ ಅಡ್ಡಾಡ್ಕೊಂತಾಗ. ಸುಮ್ಮನಿರು. ಅಯ್ಯೋ ಅತ್ತಿ, ಅದನ್ನ ಚೆಲ್ಲಿದ್ ನಾನು. ನಿಂದ ಅಂತ ನಂಗೆ ಗೊತ್ತಿದ್ದಿಲ್ಲ ಫಸ್ಟ್. ಅದ್ನೇನು ಒಳ್ಳೆ ಕೊಳ ಹಾಕೊಂಡು ನಿಂತಿಯಲ್ಲ ಅಂತೇಳಿ ಒಣಗ್ದಂಗಾಗಿದ್ವು ಅವು ನಿಂಬೆ ಹಣ್ಣು ಎಲ್ಲ. ಅವೇನು ಚಲೋ ಇದ್ದಿದ್ದಿಲ್ಲ. ಅದಕ್ಕೆ ಅವ್ನು ತಗೊಂಡೋಗಿ ಅಲ್ಲಿ ಗಿಡದ ಬಿಡ್ದಾಗ ಹಾಕಿದೆ. ಅಲ್ಲ, ಕೊಳ್ಳ ಹಾಕೊಂಡ್ರೆ ನಾ ಹಾಕೊಂತಿದ್ದೆ, ಅದನ್ನೇ ನೀ ಹಾಕೊಂತಿದ್ದೇನ? ನಿಂಗೇನು ತ್ರಾಸ ಕೊಟ್ಟಿತ್ತು? ಅದನ್ನೇ ಚೆಲ್ಲಿದೆ ಆಡ್ ಬಂದ್ರಿ. ಏ ಬಿಡತ್ತಿ, ಏನೂ ಆಗಲ್ಲ. ಸುಳ್ಳ ದೆವ್ವ ಅಂತೇಳಿ ಆ ದೆವ್ವಿಲ್ಲ ಭೂತಿಲ್ಲ ತಗ. ಅರವಿಂದ ಹೋಗಿ ಬಂದೇನಪ್ಪ. ಹೇಳಿದೇನ ಅವ್ರಿಗೆ ಹಿಂಗೆ ಆಗತ್ತೈತಿ ಅಂತೇಳಿ. ಏನಂದ್ರೆ ಕರ್ಕೊಂಡೋಕಾರಂತ ಖುಷಿನ? ಯವ್ವ, ನಾನು ಇಲ್ಲಿದ್ದು ಹೇಳಕ್ ಹೋದ್ರೆ ಅವ್ರು ಅಲ್ಲಿದ್ದು ಹೇಳಿದ್ರು. ವಿಚಿತ್ರ ಗೊತ್ತು ನನಗೆ ಕೇಳಿ. ಏನ್ಲ ಏನಂತ? ಯವ್ವ, ಅವ್ರ ಮಗಳು ದೆವ್ವಾಗಿ ಅವ್ರ ತಾಯಿ ಮೈ ಮೇಲೆ ಬಂದು, ಅಯ್ಯೋ ದೇವ್ರೆ ಅದೊಂದು ಆಡಂತವ ಯವ್ವ ಪಾಪ. ಇದು ಏನದು, ನನ್ನ ಮಗಳನ್ನ ಕರ್ಕೊಂಬಂದು ಮನ್ಯಾಗ ಇಟ್ಕೋರಿ ಅಂತೇಳಿ ಭಾಳ ಜಗಳ ಮಾಡ್ತಂಥದ್ದು. ಏನಪ್ಪ ಒಟ್ಟು ಏನೇನೋ ಹೇಳಿದ್ರು. ಒಟ್ಟು ಅವ್ರಿಗೆ ಗೊತ್ತಾಗೈತಂತೆ ಆತ್ಮಾಗಿದ್ದು. ನೋಡ ನಾ ಹೇಳಲಿಲ್ಲ, ನಾನಂದ್ರೆ ಏನಂತ ಮಾಡಿ ಪಾಟೀಲ ನೋಡ, ಎಷ್ಟು ಚಂದ ಕಳಕಟ್ಟಿ ಹೇಳಿದೆ. ಇಲ್ಲಿ ದೆವ್ವ ಆಗಿರೋದು ಅವ್ರವನೇ, ಆ ಖುಷಿನ ಸಂಬಂಧ ಆಗ್ಯಾಳ ಅಂತ ಹೇಳಿನೇ ಇಲ್ಲ ನಾನು. ನೋಡಿ ಇವತ್ತು ನಿನ್ನ ಮಗ ಅದನ್ನ ಹೇಳಕತ್ತಾನ. ಅವ್ರ ಮನೆಗೆ ಹೋಗಿ ವಿಚಾರಿಸಿ ಬಂದು ಹೇಳಕತ್ತಾನ. ನಾನು ವಿಚಾರಿಸೋಕ್ಕಿಂತ ಮುಂಚೆ ಹೇಳೇನಿ ಗೊತ್ತನ. ನನ್ನ ಕಣ್ಣಿಗೆ ಮೋಸ ಮಾಡೋಕ್ಕಾಗಂಗಿಲ್ಲ ಯಾರು ಅಷ್ಟು ಸುಲಭ ಗೊತ್ತನ. ಎಂತ ನೋಡ್ಲಾ ಏನು ಮಾಡ್ತೀವಿ ನೋಡಿ ಅಂತ ಹಣೆ ಬರಕ್ಕೆ. ಯವ್ವ ದೇವ್ರ ಸಿಕ್ಕಂತ ನಾ ಹೇಳಲಿಲ್ಲ. ಆ ಖುಷಿನ ನೀವು ಕೈ ತೊಳ್ಕೊಳ್ಳೋದು ಒಳ್ಳೇದು. ಇದೇನ್ಲ ಹಿಂಗಂತಾರ? ಇಷ್ಟಾದರೂ ಅವ್ರೇನು ಕರ್ಕೊಂಡು ಹೋಗ್ಬೇಕಂತ ಅನ್ಲಿಲ್ಲ. ಅವ್ರ ಅಪ್ಪಾಜಿಗೆ ಸುತಾರಾಮ್ ಇಷ್ಟ ಇಲ್ಲ, ಯಾವ್ದ ಪೂಜೆ ಮಾಡಿಸ್ತಾರ ಅಂತ ಏನೋ ಅಂದ್ರಪ್ಪ. ನೋಡೇ ಮಾಡ್ತಿ ಅವೇಪ್ಪ ಹೋಗತ್ತಾಗ. ಇದು ಒಳ್ಳೆ ರಾಡಿ ಆತು ಬಿಡಿ ಇದು. ಏ ಪಾರ್ವತಿ, ತಣ್ಣಗಿದ್ರು ನಿಮ್ಮ ಅವ್ವಾರು ನಿಮ್ಮ ಅಪ್ಪಾರು ಏನ ತೊಗೊಂಡೋಗಿ ಖುಷಿನ ಅಲ್ಲಿ ಬೇರೆ ಬಿಟ್ಟು. ಈಗ ಅಲ್ಲೇನಾರ ಹೋತದ ದೆವ್ವ ಅಂತಂದ್ರೆ ಆಮೇಲೆ ಮುಗಿದು ಏನಿಲ್ಲ, ಒಂದ ಹೊಡ್ತಾ ಮನ್ಯಾಗ ಯಾರ್ದಾರ ಜೀವ ತೊಗೊಂಡ ಕೈ ಬಿಡ್ತದ. ಅವಾಗ ಏನು ಮಾಡ್ತೀನಿ ನೋಡು. ಅಯ್ಯೋ ರೀ, ಮೊನ್ನೆ ನಾನು ಏನು ಮಾಡ್ಲಾರ್ದನ ನನ್ನ ಕಪಾಳಕ್ಕೆ ಹೊಡೆದ್ರು ಹೊಡಿತದ. ಈಗ ಕರೆನ ನಮ್ಮ ಅಪ್ಪ ನಮಗೆ ಏನಾರ ತ್ರಾಸು ಕೊಡ್ತೈತೆ ಏನಪ್ಪ. ಬ್ಯಾಡ್ ಬಿಡ್ರಿ, ಬರ್ರಿ ಒಂಚೂರು ಆ ಖುಷಿನ ಕರ್ಕೊಂಡೋಗಿ ಬಿಟ್ಟು ಬರೋಣ. ಇಲ್ಲಾಂದ್ರೆ ನನಗೆ ಯಾಕೆ ಹೆದ್ರಿಗೆ ಬರಾಕತ್ತೈತಪ್ಪ. ನನ್ನಿಂದ ಪಾಪ ನಮ್ಮ ಅಪ್ಪ ನಮಗೆ ತ್ರಾಸ ಆಗೋದು ಬೇಡ. ಅದಕ್ಕೆ ಏನಾಗಲ್ಲ, ಯಾಕೆ ಹೆದರ್ಕೊಂತಿ? ಇವೆಲ್ಲ ಏನು ನೀವು ನಂಬ ಅಂತವ ಬಿಡ ಅಂತವ ನನಗೆ ಗೊತ್ತಾಗೋಲ್ತತ್ತಾಗ. ಈಗಿನ ಕಾಲದಾಗೂ ನಾವು ಇದನ್ನೆಲ್ಲ ನಂಬ್ತಾ ಇದೀವಲ್ಲ. ಕಾಲ ಯಾವ್ದಾದ್ರೆ ಏನಪ್ಪ, ಒಳ್ಳೇದಂತಿದ್ದೀನಿ ಕೆಟ್ಟದ್ದು ಇರ್ತೈತಿ ಏನ. ನಂಬಕ್ಕಕ್ಕತಿ ಒಂದೊಂದ್ಸಲ. ಈಗ ಅದೆಲ್ಲ ಬಿಡು ಹೋಲಿ, ಮೊದ್ಲು ಆ ಖುಷಿನ ತೊಗೊಂಡೋಗಿ ಬಿಟ್ಟು ಬರ್ರಿ. ಸುಳ್ಳ ಅತ್ತಿ ಮಾವಾಗ ಯಾಕೆ ತ್ರಾಸ ಕೊಡ್ತೀರಿ ರೀ? ಹಂಗೆ ಮಾಡೋಣ. ಇವತ್ತು ಬ್ಯಾಡ್ತರಿ, ನಾಳೆ ಹೋಗೋಣಂತ. ಸರಿ, ನಾವು ಚೂರು ಮುಕ್ಕೊಂತೇನೆ ಹೋಗಿ. ತಲೆ ಭಾಳ ನೋವಾಕತೈತಿ. ಏನಾಗ್ತೈತಿ ನಮ್ಮ ಮನೆ ಒಳಗೆ ಅನ್ನೋದ ಗೊತ್ತಾಗೋಲ್ತು. ಗೊತ್ತಾಗದ್ ಬಿಡ್ರಿ. ನಿಮ್ಮ ಮಗಳು ಮತ್ತೆ ಅವ್ರ ಅತ್ತಿ ಕರ್ಕೊಂಬಂದು ಮನೆಗೆ ಇಟ್ಕೊಂಡಾಳ. ಅವ್ರ ಅತ್ತಿ ಅಷ್ಟೆಲ್ಲ ರಾಡಿ ಮಾಡಿ ಮೊನ್ನೆರ ಮಗಗ ಸೊಸಿಗೆ ತಂದಿಟ್ಟಿತ್ತು. ಇನ್ನೊಂದು ಲಗ್ನ ಮಾಡಕ್ಕೆ ರೆಡಿ ಆಗಿತ್ತು. ಈಗ ನೋಡಿದ್ರೆ ತಂದು ಮನೆ ಮತ್ತೆ ಇಟ್ಕೊಂಡು ಕುಂತಾಳ. ಏನು ಬುದ್ಧಿಗೇಡಿ ಕೆಲಸ ಮಾಡ್ತಾಳಾಕಿ ಅಂತ ನಾನು. ಯಾವ್ದಕ್ಕಿನ್ನ ಯಾವ್ದಕ್ಕೆ ಮನೆಗೆ ಬಿಟ್ಕೋಬೇಕಿತ್ತಕ್ಕಿನ್ನ? ಏನ ಅವ್ರ ಅತ್ತಿಯರು ಬಂದಾರ? ಅಲ್ಲ, ಮನೆ ಬಾಗಿಲು ಮಟ್ಟ ಬಂದ್ರೆ ಇನ್ನೇನು ಕುತ್ತಿ ಹಿಡಿದು ಹೊರಗೆ ದಬ್ಬಾಕತ್ತೇನ? ಎಷ್ಟಾದ್ರೂ ವಯಸ್ಸಾದವ್ರು. ಏನು ಹಂಗೆ ಕಾರಣದಿಂದ ಬಿಟ್ಕೊಳ್ಳಲ್ಲಕ್ಕಿ? ಏನು ಕಾರಣ ಇತ್ತು ಯಾರಿಗೆ ಗೊತ್ತು? ಹೋಗ್ಲಿ ಬಿಡು. ಈಗ ಅದನ್ನ ನೀ ದೊಡ್ಡ ಮಾಡಕ್ಕೆ ಹೋಗ್ಬೇಡ. ಅವ್ರವ್ರ ಫ್ಯಾಮಿಲಿ ವಿಚಾರ ಅವ್ರವ್ರಿಗೆ ಬಿಟ್ಟಿದ್ದು. ನೋಡೋಣ, ಏನಾರು ತೊಂದರೆ ಆಗಿ ಬಂದ್ರೆ ಈ ಸಲ ಹೇಳಿದ್ರಾತ. ಬೇರೆ ಇದನ್ನ ಮಾಡ್ತೀರ ನೀವು, ಆಡುನ್ ಬಾ ಕೆಡ್ಸುನ್ ಬಾ ಅಂತೇಳಿ ಅಂತ ಬೈದ್ರಾತ. ಏನ ಮನೆಗೆ ಬಂದತ್ತಂತ ಅದು ಬುದ್ಧಿಗೇಡಿ? ಮಠದತ್ರ ಅಲ್ಲೆಲ್ಲ ಬಿದ್ದತಿ ಅಂತಂದಿದ್ರು. ಹಂಗ ನೋಡಿ ತಾಯಿ ಮಗ ಮತ್ತೆ ನಾಟಕ ಚಾಲು ಮಾಡಿದ್ರಿ ಇವ್ರು. ನೀ ಅತ್ತಂಗ್ ಮಾಡಣ ಸತ್ತಂಗ್ ಮಾಡ್ತೇನೆ ಅಂತೇಳಿ ಮತ್ತೇನ ನಾಟಕ ಚಾಲು ಮಾಡ್ಯಾರ ಇವ್ರು. ಅಕ್ಕ, ಏನೇ ನಾಟಕ ಶುರು ಮಾಡಿದ್ರು ಭಾಳ ಅಂದ್ರೆ ಏನಾರ ಬೈತಾರ, ಏನಾರ ಅನ್ಬೋದು. ಈಗ ಅನಿಸ್ಕೊಳಂಗಿಲ್ಲ ತಗೋ. ಆಕಿನೂ ಬೆರಿಕೆದಾಳ. ಈಗ ಏನ್ ಮಾತಾಡಿದ್ರು ನಡೆಯಂಗಿಲ್ಲ ನಿಮ್ದು ನನ್ನ ಹತ್ರ ಅನ್ನೋಂಗ ಆಗ್ಯಾಳ. ಒಳ್ಳೆ ಆಕಿನ ಉತ್ತರ ಕೊಟ್ಕೋತಾಳ. ಯಾಕೆ ತಿಳಿ ಕೆಡ್ಸ್ಕೊಂತಿ? ಈಗ ಸುಮ್ಮನಿದ್ ಬಿಡು ಹೋಗ್ಲಿ. ಏನಾರ ಹೆಚ್ಚು ಕಮ್ಮಿ ಮಾಡಿ ಜೀವಕ್ಕೆ ತ್ರಾಸ ಕೊಟ್ಕಿಟ್ಟಾರಲ್ಲ ಅಕ್ಕ. ಅಷ್ಟು ಧೈರ್ಯ ಅವ್ರಿಬ್ರಿಗೂ ಇಲ್ಲ, ನೀ ಸುಮ್ಮನಿರು. ಇಷ್ಟ ನೋಡ್ರಿ. ಅದಕ್ಕೆ ಏನಾರ ಹೇಳಿ ತೆಲಿಗೆ ಹಾಕೊಳ್ಳಂಗೆ ತನ್ನ ಪಾಡಿತ ಮತ್ತು ಅದನ್ನ ಏನು ಮಾಡೋ ಅದನ್ನ ಮಾಡ್ತಿರ್ತಾರ ಅವ್ರು. ಹೋಗ್ಲಿ ಬಿಡ, ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊಂತಿ? ಬಂದಾಳಲ್ಲ ಬರ್ಕೊಳ್ಳಾಕಿಲ್ಲ. ನಮ್ಮ ಮನೆಯಂದು ಬಾಳೆ ನೋಡ್ಕೊ ಮೊದಲಿಲ್ಲ. ಏನು ಈ ದೆವ್ವನ ಹೊರಗೆ ಓಡಿಸೋದು ಹೆಂಗಂತ ವಿಚಾರ ಮಾಡು. ಏ ಅತ್ತಿ, ಯಾ ದೆವ್ವನೂ ಇಲ್ಲ. ಅವತ್ತು ನಿನಗೆ ಬಂದು ಹೊಡೆದಿತ್ತು ಅಂದಲ್ಲ, ಅದಾದ್ಮೇಲೆ ಮತ್ತೆ ಏನಾರ ಐತಾ ಆ ಥರದ್ದು? ನಿಮ್ಮ ಪಾಡಿಗೆ ನೀವು ಅದಿರಿ, ಅದ್ರ ಪಾಡಿಗೆ ಅದೈತಿ. ನೀವು ಅದಕ್ಕೆ ಏನಾರ ಅಂದ್ರೆ ಮಾಡಿದ್ರೆ ಮಾತ್ರ ಬರ್ತದ. ಈಗ ಅದು ನಿಮ್ಮ ಸುದ್ದಿ ಬಿಟ್ಬಿಟ್ಟತ್ತಲ್ಲ ಕೈ. ಅದಕ್ಕೆ ಯಾವಾಗ ಹೆಸಿಟ್ಟು ಬರ್ತದಂತ ನಮ್ಗೆ ಹೆಂಗೆ ಗೊತ್ತಾಗಬೇಕ? ಇಲ್ಲ ತೊಗೊಂಡು ಮೈ ಮೇಲೆ ಹಾಕೊಂಡು ಕುಂತಿ ನೋಡ್ಲಾ ನೀನು. ಏನಾರ ಹೇಳತ್ತಿ ಹಿಂಗೆ ಒಳಗೆ ಓಡಾಬಿಡು. ಅತ್ತಿ ಫೋನ್ ಬರಾಕತ್ತೈತೆ ತಡಿ ನನಗೆ. ಪಾರ್ವತಿ, ನೀನು ಸೊಸಿನೂ ಬುದ್ಧಿಗೇಡಿನ, ನಿನ್ನ ಮಗಾನು ಬುದ್ಧಿಗೇಡಿನ. ಏನು ಬರ್ತೀರಾ? ಅಡ್ರೆಸ್ಸಾ ಲೊಕೇಶನ್ ಕಳಿಸ್ತೇನೆ ತಡ್ರಿ. ಸರಿ ಇಡ್ಲಾ.
ಪಾರ್ವತಿ ಆ ಕುಸಿನ ಅಜ್ಜಿ ಮತ್ತು ಅವ್ರ ಮಾವ ಮನೆಗೆ ಬರಾಕತ್ತಾರ ಇಲ್ಲಿಗೆ. ಹೌದಾ, ಮನೆಗೆ ಬರಕತ್ತಾರಂತ? ಎದ್ರ ಸಂಬಂಧ? ಆ ಕುಸಿನ ಕರ್ಕೊಂಡು ಹೋಗ್ತಾರಂತ. ಅದನ್ನ ಮನೆಗೆ ಬರಾತೇವಿ, ಕುಸಿನ ಕರ್ಕೊಂಡು ಹೋಗ್ತೇವಿ ಅಂತಂದ್ರೆ ಆಯ್ತು ಅಂತೇಳಿ ಅಡ್ರೆಸ್ ಹೇಳ ಅಂತಂದ್ರೆ ಹೇಳೇನಿ, ಲೊಕೇಶನ್ ಕಳ್ಸೇನಿ. ಅಯ್ಯ, ಅವ ಯಾರೋ ಲೋಕೇಶಿ ಚಂದ ಕರ್ಕೊಂಬರ್ತಾನ ಇಲ್ಲ? ಯಾರನ್ನ ಕಳ್ಸಾಕತ್ತಿ ನೀನು? ಸುಮ್ಮನೆ ನೀನ ಒಂದಿಟ್ಟು ಮುಂದೆ ಕರ್ಕೊಂಬರ್ಬೇಕು ಬೇಡಪ್ಪ. ಅಯ್ಯೋ ಅತ್ತಿ, ಲೊಕೇಶನ್ ಇಲ್ಲಿ ನಮ್ಮ ಮನಿದ ಅಡ್ರೆಸ್ ಕಳ್ಸ್ಯಾನ ಅಂತ ಅಣ್ಣ. ಹೌದಾ, ಹೋಲ್ ಬಿಡಪ್ಪ, ನನಗೆ ಗೊತ್ತಾಗಲಿಲ್ಲ. ಒಮ್ಮೆ ಈಗ ಬರ್ತಾರಲ್ಲ ಮೊದ್ಲು ಆ ಖುಷಿನ ಕಳಿಸಿ ಅವ್ರ ಕೈ ತೊಳ್ಕೊಂಬಿಡ್ರಿ. ಈಗ ಹೇಳ್ಬಿಡ, ನನಗೆ ಕರ್ಕೊಂಡು ಹೊಂಟಿರಲ್ಲ, ಇನ್ನು ಸಂಬಂಧ ಇಲ್ಲ, ನಿಮ್ಮ ಕೂಸುಂಟು ನೀವು ಉಂಟು ಅಷ್ಟೇ, ಇನ್ನು ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಕುಲ್ಲ ಹೇಳ್ಬಿಡ. ಆಯ್ತು ಹೇಳ್ತೇನೆ. ಆದ್ರೆ ಪಾರ್ವತಿ, ಪಾಪು ಅಲ್ಲೇ ಐತಲ್ಲ, ಇವ್ರಿಲ್ಲಿ ಬರಾಕತ್ತಾರ, ಏನು ಮಾಡೋದು? ಮಾಡಕ್ಕೆ ಏನೈತಪ್ಪ, ನೀವು ಆ ಖುಷಿನ ಕರ್ಕೊಂಡೇ ಬರ್ರಿ ಹೋಗಿ ಸೀದಾ. ಅವ್ರು ಬರಲಿ, ಕುಂದ್ರಿಸಿ ನಾ ಮಾತಾಡ್ತೇನೆ. ನೀವು ಹೋದರೆ ಕರ್ಕೊಂಡು ಬರ್ರಿ, 1-2-3 ತಾಸು ಆಕೈತಷ್ಟೇ, ನಾ ಹೇಳ್ತೇನಂತ ಅವ್ರಿಗೆ. ಏನು? ಹಾಂ ಸರಿ ಆತಂಗಾರ, ನಾವು ಹೋಗಿ ಕರ್ಕೊಂಬರ್ತೀವಿ. ಪಾರ್ವತಿ ಬಾ. ಸರಿ ರೀ. ಯವ್ವ, ಅಂತೂ ಪರ್ಲ್ ಹರಿತು. ಶಪ್ಪ ದೇವ್ರೆ, ನನಗಂತೂ ಸಾಕಾಗೋಗಿತ್ತು. ಅಣ್ಣ, ನಾನು ಬರ್ತೀನಿ ತಡಿ, ನಾನು ಲಕ್ಷ್ಮಿ ಹತ್ರ ಮಾತಾಡ್ಬೇಕು. ಇದೊಂದು ಹುಡುಗಿ ಅದು ಏನು ಹಚ್ಕೊಂತತೆ ಏನಾತಗ. ಅವ ಅಡ್ರೆಸ್ ಕಳ್ಸ್ಯಾರ, ನಡಿ ಹೋಗನ್. ಅಲ್ಲಲ್ಲ, ನಿಮ್ಮ ಅಪ್ಪ ಏನು ಒದರ್ತಾನೆ ಏನಾತಗ. ಗಟ್ಟಿದೆ ರಮಣ್ಣ, ನಾವು ಬರ್ತೇವೆ ಅಂತ ಹೇಳ್ಬಿಟ್ವಿ. ನಿಮ್ಮ ಅಪ್ಪ ನೋಡಿದ್ರೆ ಒಟ್ಟ ಸೇರಂಗಿಲ್ಲ ನೆಟ್ಟಿನಲ್ಲಿ. ಏನು ಮಾಡೋದಂತೇಳಿ ನನಗೂ ಗೊತ್ತಾಗಲಾರ್ದು. ನೀ ಸುಮ್ಮನೆ ನಡೆಯವ, ಬೈದ್ರೆ ಬೈಲಿ ಏನಾಗಲ್ಲ. ಏನು ಸಣ್ಣ ಕುಸಿ ನೀನು ಹೊರಗೆ ಹೋಗಿತ್ತಾರನ, ಏನು ಮಾಡ್ತಾರ, ಸ್ವಲ್ಪ ಜಗಳ ಆಕೈತಷ್ಟೇ, ಆದ್ರಾಗ್ಲಿ ನಡಿ ನೀನು. ಹ್ಞೂನಪ್ಪ, ಅದು ನನಗೊಂಥರ ನನಗೆ ಸಂಕಟ ಆಗತ್ತ ನೋಡಪ್ಪ. ನಡಿ ಹೋಗನ್. ಏನು ತಾಯಿ ಮಗ ಎಲ್ಲೇ ಹೊಂಟಂಗೈತಿ? ರೀ, ಅದು ನಾವಿಲ್ಲಿ ಪ್ಯಾಟಿಗೆ ಹೊಂಟಿದ್ವಿ. ಪ್ಯಾಟಿಗ ಚೀಲ ಏನಿಲ್ಲ ಕೈಯಾಗ, ಏನು ತರಕೊಂಡಿದ್ದಿ? ಬಸು ಜಯಂತಿ ಬಂತಲ್ಲ, ಬಸು ಜಯಂತಿಗೆ ಹೊಸ ಮಾವಿನ ಹಣ್ಣು ತೊಗೊಂಡು ಬರೋಣ. ಬ್ಯಾಳಿ ಬೆಲ್ಲ ಖಾಲಿ ಆಗಿತ್ತು ಅದಕ್ಕೆ. ಆಯ್ತು, ಹೋಗ್ಬರ್ರಿ. ಮತ್ತೆ ಎಲ್ಲಿ ಹೊಂಟಿಲ್ಲಲ್ಲ? ಮತ್ತೆ ಎಲ್ಲಿಗೆ ಹೋಗುನು? ನನಗೂ ಮನ್ಯಾಗ ಕುಂತ ಬೇಜಾರಾಗತೈತಿ ಇವತ್ತು. ಬಾ ಹಂಗಾರ, ನಾನು ಕರ್ಕೊಂಡು ಹೋಗ್ತೀನಿ ಪೇಟಿಗೆ. ಅವ ಏನು ಅಂಗಡಿಗೆ ಹೋಗು. ಅಲ್ರಿ, ನಾನು ಅವನು ಹೋಗ್ಬರ್ತೇವೆ ಬಿಡ್ರಿ. ಹೊಂಟು ನಿಂತೇವಿ, ನೀವು ಈಗ ಬಂದಿರಿ, ಒಂಚೂರು ವಿಶ್ರಾಂತಿ ತೊಗೊಂಡು ಮಕ್ಕೋರಿ ಒಟ್ಟು. ಹೌದಾ, ಆಯ್ತು, ಹೋಗ್ಬರ್ರಿ ಹಂಗಾರ ಇಬ್ರು. ತೊಂಬ ಹಂಗಾರ ಚಲೋ ಹಣ್ಣು ನೋಡಿ ತೊಂಬ. ಹ್ಞೂ ಹೋಳಿಗೆ ಸಿಕ್ಕಣೆ ಮಾಡಕ್ಕೆ ಬೇಕಲ್ಲ ಅದಕ್ಕೆ. ಆಯ್ತು, ತೊಗೊಂಬರ್ತೇನೆ ಹೋರಿ. ಅಯ್ಯೋ ದೇವ್ರಿ, ನಿಮ್ಮ ಅಪ್ಪಗೆ ಸುಳ್ಳು ಹೇಳಿದೆ. ಇಷ್ಟು ವರ್ಷದಾಗ ಯಾವಾಗೂ ಹಿಂಗೇನು ಮಾಡಿದ್ದಿಲ್ಲಪ್ಪ. ಇದೇನಿಲ್ಲ ಇದು, ಈಗ ಹೋಗಿ ಕರ್ಕೊಂಬಂದ್ರೆ ನಿಮ್ಮ ಅಪ್ಪ ಸುಮ್ಮನಿರ್ತಾನ. ಅವ ಏನಾಗಲ್ಲ, ನೀ ಸುಮ್ಮನಿರು, ಬಾ ಹೋಗ್ಬರ್ರಿ. ದ್ರಾಕ್ಷಾಣಿ, ಚಾ ಇಟ್ಟನ ಒಲಿ ಮ್ಯಾಗ ಒಂದು 4 ಜೋಳದ ಬುಟ್ಟಿ ಬಂದವು. ಅವ್ರು ಒಂಚೂರು ಹಾಕಿ ಕೊಟ್ಬಿಡಿ ಶಾಂತ ಕಾಣಕತ್ತಾರ. ಅದಕ್ಕೆ ಬಸಜಿ ಅಂತಲ್ಲ, ಹಬ್ಬಕ್ಕೆ ಏನಾರ ಹಾಕಿಸ್ಕೊಳಕತ್ತಿರ್ಬೇಕು. ನಾ ಹಂಗಾರ ಒಂದಿಟ್ಟು ಅವ್ನು ಹಾಕಿ ಕೊಡ್ತೇನೆ. ಚಾ ಸೋಸಿ ಕೊಡ್ತೀಯ ಅತ್ತೇರಿಗೆ? ಆತಾತದ, ನಾ ಸೋಸಿ ಕೊಡ್ತೇನೆ ತೋರಿ. ನೀವು ಹೋರಿ, ಏನು ನೀವು ತೆರಿಗೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ನಾ ಸೋಸಿ ಕೊಡ್ತೇನೆ, ಹೋರಿ, ನಿಮ್ಮ ಕೆಲಸ ನೀವು ಮಾಡ್ಕೊರಿ. ಆಯ್ತು ಬಾ. ಅವ್ವ, ಪಾರ್ವತಿ, ಇದ್ಕಿದ್ದಂಗೆ ಹೋಗ್ಬಿಟ್ಟು ಬಂದೆ. ನಾನು ಬಂದೇನ ಅತ್ತಿಯರ. ಪಾರ್ವತಿ, ಆರಾಮದೇನ್ವಾ? ಅರಿಂದ ಹೆಂಗಿದ್ರಪ್ಪ? ಆರಾಮದಿರನ? ಆರಾಮದೇವತ್ತಿ, ನೀ ಆರಾಮದಿ? ಆರಾಮದೇನ್ವಾ? ಅಲ್ಲ, ಇದ್ಕಿದ್ದಂಗೆ ಮನೆಗೆ ಎಲ್ಲರೂ ಆರಾಮದಿರಲ್ಲ? ಎಲ್ಲರೂ ಆರಾಮದಿರತ್ತಿ ಅಂದಂಗೆ. ಯಾವಾಗ ಬಂದಿರ್ತಿ ನೀನು? ಇನ್ನಿ ಬನ್ನೆವಾ. ಅವ ಪಾಪು, ಇದು ಲಕ್ಷ್ಮಿ ಅಮ್ಮ. ಪಾಪು ಮಕ್ಕೊಂಡೈತಿ. ಅತ್ತಿಯರು ಅಲ್ಲೇ ಒಳಗೆ ಆ ಕಡೆ ಹುಷಾಗಿ ಮಕ್ಕೊಂಡಿರ್ಬೇಕು, ಏನಾರ ಕುಂತಾರ ಎಲ್ಲರಿಗೆ ಹಾಕೊಂತ ಗೊತ್ತಿಲ್ಲ, ನಾನು ನೋಡಿಲ್ಲ. ಇನ್ನು ಲಕ್ಷ್ಮಿ ಸೋಮವಾರ ಅಲ್ವಾ, ಇವತ್ತು ಕಾಲೇಜ್ಗೆ ಹೋಗ್ಯಾಳ ಆಕಿನ. ಅದು ಹಂಗಾತು, ಇದ್ಕಿದ್ದಂಗೆ ಬಂದ್ರಲ್ಲ, ಅದೇನು ಯಾಕೆ? ಏನಿಲ್ಲವಾ, ಅವರು ಪಾಪು ಕಡೆದವರು, ಅವ್ರ ಅಜ್ಜ ಮತ್ತು ಅವ್ರ ಅದು ಅಜ್ಜ ಅಂತೆ, ನಾನು ನೋಡ ಅಜ್ಜಿ ಮಾವ ಫೋನ್ ಮಾಡಿದ್ರಂತೆ, ಬರ್ತೇವಿ ಬಂದು ಕರ್ಕೊಂಡು ಹೋಗ್ತೀವಿ ಅಂತೇಳಿ. ಅದಕ್ಕೆ ಇವ್ರು ಮತ್ತೆ ಪಾಪು ಇಲ್ಲ ಐತಲ್ಲ, ಕರ್ಕೊಂಡು ಹೋಗೋಣ ಅಂತ ಬಂದ್ವಿ. ಮತ್ತು ಇಲ್ಲಿಂದ ಈಗ ಕರ್ಕೊಂಡು ಹೋದ್ರೆ ಅವ್ರು ಅಲ್ಲಿ ಬಂದ ತಕ್ಷಣ ಅವ್ರಿಗೆ ಕೊಡಕ್ಕೆ ಬರ್ತೈತಿ. ಅದಕ್ಕೆ ಖುಷಿ ಅಥವಾ ಇವ ಒಟ್ಟು ಅಂತೂ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ರಲ್ಲ. ಬಂದು ಕರ್ಕೊಂಡು ಹೋಗ್ತಾರಂತ. ಸರಿ ಆಯ್ತು. ನಾನು ಸಾಕೊಳ್ಳೋ ಲೆಕ್ಕಕ್ಕೆ ಹೋಗ್ಬಿಟ್ಟಿದ್ನವ. ಅವಕ್ಕೂ 4 ದಿನ ಇಲ್ಲಿದ್ರು ಎಷ್ಟು ಒಗ್ಗಿದಂಗೆ ಆಗ್ಬಿಟ್ಟೈತೆ ನಮ್ಮ ಕೂಟೆ. ಹೌದನ್ ಬೇ, ಮಕ್ಕಳಂದ್ರೆ ಹಂಗಲ್ಲ ಅನ್ಬೇ. ಅದಕ್ಕೆ ಈಗ ಅವ್ರು ಕಳ್ಸಂತ ಹೇಳಿ ಕರ್ಕೊಂಡು ಹೋಗಿ ಬರತ್ತಾರ. ಅದಕ್ಕೆ ಪಾಪು ಕರ್ಕೊಂಡು ಹೋಗ್ತೇವೆ, ನಮ್ಗೆ ನಿಲ್ಲೋಷ್ಟು ಪುರ್ಸತ್ತಿಲ್ಲ. ಅಪ್ಪ ಬಂದ್ರೆ ಹೇಳು. ಅಲ್ಲ, ಕೂಸಿನ ಮಕ್ಕೊಂಡತಿ, ಕುಂದರಿ, ಊಟ ಗಿಟ ಮಾಡ್ಕೊಂಡ ಹೋಗುವಂತ್ರಿ. ಊಟ ಮಾಡೋಷ್ಟು ಟೈಮ್ ಇಲ್ಲವ, ಅವ್ರು ಬರಾಕತ್ತಾರ. ಅದಕ್ಕೆ ಅವ್ರಿಗೆ ಮನೆ ಕಡೆ ಕುಂದ್ರಿ ಅಂತ ಹೇಳಿ ಇಲ್ಲಿ ಬಂದೇವು ನಾವು. ನೋಡಿ, ಆಗಲೇ ಇಲ್ಲಿ ಬರಾಕ 1 ತಾಸು ಆತು. ಕಾರಣ ಬರ್ತೇವಂತ ಸ್ವಲ್ಪ ದೌಡ್, ಇಲ್ಲ ಅಂದ್ರೆ ಬಸ್ಸಿಗೆ ಬಂದ್ರೆ ಅಕ್ಕತ್ತೆ ಎಲ್ಲಾರ. ಅದಕ್ಕೆ ಲೇಟ್ ಆತವ, ನಾವು ಹೋಗಿ ಕರ್ಕೊಂಡು ಹೋಗಿ. ಆಯ್ತು ತೋರು, ಹಂಗೆ ಮಾಡಿ ನಿಧಾನಕೋರಿ. ಮತ್ತೆ ಅರ್ಜೆಂಟ್ ಅಂತೇಳಿ ರೋಡ್ನಾಗ ಪೀಡಾಗ ಹೋಗ್ಬೇಡ್ರಿ. ಏನ? ಇಲ್ಲ ನಿಧಾನಕ್ಕೆ ಓಕೆವಾ, ಅವಸರ ಮಾಡ್ಕೊಂಡು ಹೋಗಂಗಿಲ್ತು. ಅತ್ತಿಯರು ಹೇಳ್ಯಾರ, ನಿಧಾನಕ್ಕೆ ಬಾ, ನಾ ಮಾತಾಡ್ತಿರ್ತೇನೆ, ನೀವು ಬರೋ ಮಟ್ಟ ಅಂತ ಹೇಳ್ಯಾರ. ಆತವ, ಹುಷಾರು ನೋಡಿ ಅವಕಾಶ ಒಟ್ಟು. ಏನು ನನಗಂತೂ ಭಾಳ ಬೇಜಾರದಂಗೆ ಆಗತ್ತೆ ಆ ಕೂಸಲ್ಲಿ ಕರ್ಕೊಂಡು ಹೊಂಟಿರೋದಕ್ಕೆ. ಇರಲಿ ಬಿಡವ, ಮತ್ತೆ ಅವ್ರದ್ದು ಪಾಪ ಅವ್ರಿಗೆ ಕೊಡಲೇಬೇಕಲ್ಲ. ಏನು ಇಲ್ಲೇ ಇಡುವಂಗೆ ಕುದಾಕತ್ತೇನ, ನಾವು ಹೇಳಿ ನೀನ ನೋಡೋಣ. ಈಗ ಅದಕ್ಕೆಲ್ಲ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ. ಅಂದಂಗೆ ಪಾರ್ವತಿ, ಮತ್ತೆ ಇದು ದವಾಖಾನೆಗದು ತೋರಿಸ್ಕೊಳಕತ್ತೀಯ? ಹ್ಞೂ ಅತ್ತಿ, ಹೋಗ್ಬೇಕಾಗೈತೆ, ಹೋಗ್ತೇವೆ. ಅಂದಂಗೆ ಅತ್ತಿ ಬರ್ಕೊಂತ ಹೋಗ್ಕೊಂತಿರತ್ತಿ.
ಬರ್ಬೇಕಾಗೈತವ. ಎಲ್ಲಿ ಬರ್ತಿ ಹೇಳ? ಅಲ್ಲಿ ಹೋಗ್ಬೇಕಂದೆ ಅವ್ರು ಕಮಲವ್ ನೋಡಿದ್ರೆ ಒದರಾಡ್ತಾಳ, ಇಲ್ಲಿ ಅದಕ್ಕೆ ಬರ್ತಿ ಖಾಲಿ ಪೀಲಿ 20 ಸಲ ಏನಿರ್ತತಿ ಅನ್ನಂಗೆ ಒದರಾಡ್ತಾಳ. ನಾನು ಇನ್ನು ನಾ ಅಲ್ಲಿ ಹೋಗುದು ಅವ್ರಲ್ಲಿ ಜಗಳ ಮಾಡ್ಕೊಂಡು ಕುಂದ್ರೋದು ಬೇಡ ಅಂತೇಳಿ ನಾ ಮಾತಾಡಕ್ಕೆ ಹೋಗೋದಿಲ್ಲ. ಸುಮ್ಮನೆ ದೂರ ಇದ್ರೆ ಪ್ರೀತಿ ಜಾಸ್ತಿ ಬಿಡ, ಅದಕ್ಕೆ ಒಲ್ಲೆ ಅಂತಂದೆ. ಹೌದತ್ತಿ? ಆಯ್ತತ್ತಿ. ಹಂಗಾರವ ಪಾಪು ಕೊಡ್ದೆ ಬರ್ತೇವಿ. ಆ ಪಾಪುದೊಂದು ದೊಡ್ಡ ತಲೆವೇನದಂಗೆ ಆಗ್ಬಿಟ್ಟಿತ್ತು. ಪಾಪದ ಅನಾಥಾಶ್ರಮ ಕೊಡೋದ, ಏನು ಮಾಡೋದು, ಮನ್ಯಾಗ ಇಟ್ಕೊಳ್ಳೋದ, ಏನು ಮಾಡೋದು ಅನ್ನಂಗೆ ಆಗ್ಬಿಟ್ಟಿತ್ತು. ಮತ್ತು ಕಡೆಗೆ ಒಟ್ಟು ಅವ್ರು ಬರಾಕತ್ತಾರಲ್ಲ, ಅದೇ ಒಂದು ದೊಡ್ಡ ಖುಷಿ. ಬಂದು ಕರ್ಕೊಂಡು ಹೊಂಟಾರಲ್ಲ ಈಗ. ಏನು ಮಾಡೋದು ಅನ್ನಂಗೆ ಆಗ್ಬಿಟ್ಟಿತ್ತು. ದೇವ್ರ ದೊಡ್ಡವ ಒಟ್ಟು. ಅಲ್ಲ, ಅಷ್ಟು ಒಲ್ವಲ್ ಅಂತಿದ್ದಾರೆ, ಅದು ಹೆಂಗೆ ಒಪ್ಕೊಂಡ್ರ ಅವ್ರು? ಅಯ್ಯೋ ಅತ್ತಿಯವ್ರ ಒಂದು ದೊಡ್ಡ ವಿಷಯ ಆಗೈತಿ. ಏನು ಗೊತ್ತನ, ಆ ಹುಡುಗಿ ಈ ಕುಸಿನ ತಾಯಿ ದೆವ್ವಾಗೈತಿ. ದೆವ್ವಾಗಿ ತವ್ರ ಮನೆಯಾಗೆಲ್ಲ ಕಿರಿಕಿರಿ ಮಾಡಿ ನಮ್ಮ ಮನೆಗೆ ಬಂದು ನಮ್ಮ ಪಾರ್ವತಿ ಈಕೆ ಕಪಾಳ ಪಡ್ಡಂತ ಹೊಡೆದು ನಮ್ಮ ಕಮಲಾವತಿಗೆ ಎತ್ತಬೇಕಂತ ಹೊಡೆದು ಎಳದ್ ಬಿಸಾಕಿ. ಅಯ್ಯೋ ದೊಡ್ಡ ರಾಡಿ ಆಗೈತದ. ಆ ಕಡೆಗೆ ಅವ್ರಿಗೆ ಅನಿಸ್ತು ಮಗಳು ದೆವ್ವಾಗ ಅಡ್ಡಾಡಕತ್ತಾಳ, ಇನ್ನೂ ನಮ್ಮ ಹಠ ಸತ್ಸದ್ ಬೇಡ ಅಂತ ಅನ್ಸಿರ್ಬೇಕು. ಹೌದಾ ಪಾರ್ವತಿ? ನಿನಗಾವ? ಅಯ್ಯೋ ಅದೆಂತದೈತೆ ಅದೇ? ಅಲ್ಲ, ನೀನು ಅಷ್ಟು ಪ್ರೀತಿಯಿಂದ ನೋಡ್ಕೊಂಡು ನಿನಗಂಗೆ ಮಾಡ್ತಾ ನೋಡಿ ಏನು ಮಾಡ್ತಿ? ಹೋಗ್ಲಿ ಬಿಡವ, ಆಕಿಗೆ ಏನು ಅನ್ಸಿತ್ತೋ ಯಾರಿಗೆ ಗೊತ್ತು. ಏನಪ್ಪ ಒಟ್ಟು ನನಗಂತೂ ಗೊತ್ತಿಲ್ಲ ಇದ್ರ ಬಗ್ಗೆ. ನೋಡುವ, ತಾಯಿ ಕಳ್ಳು ಎಷ್ಟು ಬಡ್ದಾಡ್ತೈತಿ. ಸತ್ತ ಮೇಲೂ ದೆವ್ವಾಗಿ ಬಂದು ಖುಷಿನ ಬಗ್ಗೆ ವಿಚಾರ ಮಾಡ್ತೈತಿ ಅಂದ್ರೆ ನೋಡು, ತಾಯಿ ಕಳ್ಳು ಅನ್ನೋದು ಅದಕ್ಕೆ ಅಲ್ಲನ ಮತ್ತೆ. ಹಾಂ, ಅದಕ್ಕೆ ಅನ್ನೋದು ಮತ್ತೆ ತಾಯಿ ಕಳ್ಳು ಅಂತೇಳಿ. ಆಯ್ತು ತೋರ್ವ, ಕರ್ಕೊಂಡೋಗಿ ಸೇರಿಸಿ. ಮತ್ತು ಆತ್ಮದ ಖುಷಿನೂ ಅಲ್ಲೇ ಐತೆ ಅಂದಮೇಲೆ ಇಲ್ಲ ಇಟ್ಕೊಳ್ಳೋ ತಪ್ಪಾಕತಿ. ಕರ್ಕೊಂಡು ಲಕ್ಷ್ಮಿ ಭಾಳ ಹಚ್ಕೊಂಡಿದ್ಲ ಖುಷಿನ. ಏನಾರು ಒಂದು ಕೆಲಸ ಮಾಡ್ತಿದ್ದಿಲ್ಲಕಿ. ಈಗ ಹಂಗಿಲ್ಲ, ಕಾಲೇಜಿಂದ ಬಂದ ತಕ್ಷಣ ಅದನ್ನ ಎತ್ಕೊಂಡು ಕುಂದ್ರಕ್ಕೆ ಭಾಳ ಹಚ್ಕೊಂಡಿದ್ಲ ಅದನ್ನ. ಈಗ ಬಂದಿನ ಬೇಜಾರಕ್ಕಳ ಏನು? ನಾ ಹೇಳ್ತಂತ ಗೊಕ್ಕಿಗೇನು? ಹೋಗಿ ಕರ್ಕೊಂಡೋರಿ. ಹೌದಾ? ಪಾಪ. ಆಯ್ತು ತೋರ್ವ, ಹಿಡಿ. ಬರ್ತೇನವ? ಹ್ಞೂನವ, ಸಾವ್ಕಾಶ ಹೋಗ್ರಿ ಹಾದಿ ಮ್ಯಾಗ. ಏನು ಜೋರ್ಸಕ್ಕೆ ಹೋಗಾಕೋಬೇಡ್ರಿ, ನಿಧಾನಕ್ಕೆ ಹೋಗ್ರಿ.